ಮಠದಲ್ಲಿ ನಡೆದ ಬೆಳವಣಿಗೆಗಳು ನನ್ನ ಎದೆನೋವಿಗೆ ಕಾರಣವಾಗಿತ್ತು ಎಂದು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿದ್ದಾರೆ. ಜುಲೈ 20ರಂದು ಸಂಜೆ 5 ಗಂಟೆ ಸಂದರ್ಭದಲ್ಲಿ ಅವರು ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಕೆಲವು ದಿನಗಳ ಹಿಂದೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ನಡೆದ ಬೆಳವಣಿಗೆಗಳಿಂದಾಗಿ ನನಗೆ ಎದೆನೋವು ಕಾಣಿಸಿಕೊಂಡಿತ್ತು ಅಂತ ಹೇಳಿದ್ದಾರೆ. ಕಳೆದ ದಿನ ಬೆಳಗ್ಗೆ ವಾಕಿಂಗ್ ಮಾಡುವಾಗ ಎದೆನೋವು ಕಾಣಿಸಿಕೊಂಡಿತ್ತು, ವಾಂತಿ ಕೂಡ ಬಂದಿತ್ತು. ವೈದ್ಯರನ್ನು ಸಂಪರ್ಕಿಸಿದಾಗ ಆಸ್ಪತ್ರೆಗೆ ಬರಲು ಹೇಳಿದರು. ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದೆ. ಈಗ ಕೂಡಲ ಸಂಗಮನಾಥನ ಆಶೀರ್ವಾದ ಹಾಗೂ ಬಸವಣ್ಣನವರ ಆಶೀರ್ವಾದ ಹಾಗೂ ಸಮಾಜದ ಬಾಂಧವರ ಪ್ರಾರ್ಥನೆಯಿಂದಾಗಿ ಗುಣಮುಖರಾಗಿದ್ದು ಈಗ ನೇರವಾಗಿ ಕೂಡಲ ಸಂಗಮದ ಪೀಠಕ್ಕೆ ತೆರಳುತ್ತೇನೆ. 2 ದಿನಗಳ ಕಾಲ ಅಲ್ಲಿ ವಿಶ್ರಾಂತಿ ಮಾಡುತ್ತೇನೆ. ಭಕ್ತರು ಯಾರು ಗಾಬರಿಗೆ ಒಳಗಾಗಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಅವರ ಪ್ರಾರ್ಥನೆಯ ಪರಿಣಾಮ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ. ಕಳೆದ 2-3 ದಿವಸಗಳಿಂದ ಮಠದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು. ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ 2-3 ದಿನಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷಯ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸುವಂತೆ ಸಲಹೆ ಕೊಡ್ತಾಯಿದ್ದೆ. ಆದಾಗ್ಯೂ ನಾನು ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂಥದ್ದು, ಪ್ರಸಾದ ಮಾಡಿಸುವಂಥದ್ದು, ಈ ಕಾರಣದಿಂದ ನಾನು ಅದನ್ನು ಅಷ್ಟೊಂದು ಗಂಭೀರ ಸ್ವೀಕಾರ ಮಾಡಿಲ್ಲ. ನಿನ್ನೆ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಿ ವಾಕ್ ಮುಗಿದ ಮೇಲೆ ಮತ್ತಷ್ಟು ಸ್ವಲ್ಪ ಅದು ಉಲ್ಬಣಗೊಂಡು ಎದೆನೋವು ಮತ್ತು ತಲೆ ಸುತ್ತು. ಈ ಕನ್ನಡ ಒಂದ್ಸರಿ ವಾಮಿಟ್ ಆಗಿತ್ತು, ಸ್ವಲ್ಪ ಸುಸ್ತಾಗಿತ್ತು, ಕಾಮನ್ ಬಿಡು. ಯಾಕೆಂದರೆ ಕಂಟಿನ್ಯೂ ಆಗಿ ನಿದ್ದೆಯಾಗಿ ಪ್ರವಾಸದ ಒತ್ತಡ ಮತ್ತು ಆಂತರಿಕವಾಗಿರ್ತಕ್ಕಂಥ ಒತ್ತಡದಿಂದಾಗಿ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿತ್ತು, ನೋವಾಗಿತ್ತು ಎದೆಗೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆ ವಾಕ್ಯ ಮುಗಿಸಿ 9:30 ಆಯಿತು. ಮತ್ತು ನಮ್ಮ ಕೂಡಲ ಸಂಘದ ಸದ್ಭಕ್ತರು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಒಂದ್ಸಲ ತೋರಿಸಿ ಬಂದ್ಬಿಡ್ರಿ ಅನ್ನುವಂಥ ಒಂದು ಸಲಹೆ ಕೊಟ್ಟ ಮೇಲೆ ಅವರ ಸಲಹೆ ಮೇರೆಗೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ನಮ್ಮ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆರವಡಿ ಅವರ ಸಂಪರ್ಕ ಮಾಡಿದಾಗ ಅವ್ರು ಬರಬೇಕು ಅಂತೇಳಿ ಅವರು ಸಹ ಸೂಚನೆ ಕೊಟ್ಟರು. ಆ ಪ್ರಕಾರವಾಗಿ ನಿನ್ನೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟರು. ನಿನ್ನೆ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಮೇಡಮ್ ಅವರು ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟಿದ್ದೀರಿ ಅಂತ ಮಾತು ಹೇಳಿದರು. ಹಾಗಾಗಿ ನನ್ನ ನಿನ್ನೆಯಿಂದ ಅವರು ಮಾಡಿರ್ತಕ್ಕಂಥ ಆರೈಕೆ ಮತ್ತು ಭಕ್ತರ ಪ್ರಾರ್ಥನೆ ಮತ್ತು ತಾಯಿ ಚೆನ್ನಮ್ಮನ ಆಶೀರ್ವಾದದಿಂದ ಸಂಪೂರ್ಣ ಗುಣಮುಖಿದ್ದೀನಿ. ಆ ಭಕ್ತರ ಪ್ರಾರ್ಥನೆಯ ಪರಿಣಾಮ, ಭಕ್ತರ ಅಂತಃಕರಣದ ಒಂದು ಹಂಬಲದ ಪ್ರಾರ್ಥನೆಯ ಪರಿಣಾಮವಾಗಿ ಎಲ್ಲವೂ ಸಹ ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಮಟ್ಟಿಗೆ ಟೆನ್ಷನ್ಗೆ ಒಳಪಟ್ಟಂಗೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಈಗ ಚೇತರಿಕೆಗೊಂಡಿದೆ. ನಿನ್ನೆ ಇಡೀ ದಿನ ನಾನು ಅಲ್ಲೇ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಮಾಡಿದೆ. ಇವತ್ತು ಇಡೀ ದಿನ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ. ಈಗ ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಆಗಿದೆ. ನೇರವಾಗಿ ಶ್ರೀಪೀಠಕ್ಕೆ ಹೋಗ್ತೀನಿ. ಶ್ರೀಪೀಠದಲ್ಲೇ ಇವತ್ತು ನಾಳೆ ನಾಡಿದ್ದು 2-3 ದಿನ ಅಲ್ಲೇ ಸಂಪೂರ್ಣ ವಿಶ್ರಾಂತಿ ಪಡ್ಕೊಳ್ತೀನಿ. ಮತ್ತು ಯಥಾ ಪ್ರಕಾರವಾಗಿ ಧಾರ್ಮಿಕವಾದಂಥ ಚಟುವಟಿಕೆಗಳಲ್ಲಿ, ಸಾಮಾಜಿಕವಾದ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ, ಮತ್ತು ಈ ಸಂದರ್ಭ ರಾಜ್ಯಾದ್ಯಂತ ಏನು ಭಕ್ತರು ಆತಂಕ ಒಳಪಟ್ಟಿದ್ದಾರೆ ಎಲ್ಲ ನಮ್ಮ ಭಕ್ತರಿಗೆ ಮನವಿ ಮಾಡ್ತೀನಿ. ನಿಮ್ಮ ಸ್ವಾಮಿಗಳು ಅದು ಸಮಾಜದ ಮಗು. ನನಗೆ ತಂದೆ ತಾಯಿ, ಸಮಾಜನ ತಂದೆ ತಾಯಿ, ಸಮಾಜ ತಂದೆ ತಾಯಿ ಕೊಡುವಂಥ ವಾತ್ಸಲ್ಯ ಅಂತ ಕಂಡಿಲ್ಲ. ಸಮಾಜ ಅನ್ನುವಂಥ ಮಗನಾಗಿರ್ತಕ್ಕಂಥ ನಾನು ಯಾವತ್ತೂ ಸಹ ಧೈರ್ಯವಾಗಿರ್ತೀನಿ. ನೀವು ಯಾವ ಕಾರಣಕ್ಕೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾರ್ಥನೆ, ನಿಮ್ಮ ಶ್ರೀರಕ್ಷೆ ನನಗೆ ಮತ್ತಷ್ಟು ಶಕ್ತಿಯನ್ನು ತಂದು ಕೊಡುತ್ತೆ, ಮತ್ತಷ್ಟು ಪ್ರೇರಣೆ ತಂದು ಕೊಟ್ಟಿದೆ, ಮತ್ತಷ್ಟು ನನಗೆ ಉತ್ಸಾಹ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಧೈರ್ಯವಾಗಿ ಈ ಮೂಲಕವಾಗಿ ತಮ್ಮೆಲ್ಲರೂ ಸಹ ಶರಣ ಹೋಗ್ತೇವೆ, ಕೂಡಲ ಸಂಘ ಹೋಗ್ತೇವೆ. ಮತ್ತೆ 2 ಆರಾಮ ಅಂದರೆ ಮತ್ತೆ ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆ ನಾನು